ಎಕ್ಸಾಕ್ಟ್ಲಿ BTA ಜರ್ನಿ ಆದ್ಮೇಲಿಂದ ಏನು ಮೂರು ನಿಮ್ಮ ಬಿಸ್ನೆಸ್ಸಲ್ಲಿ ಸಿಸ್ಟಮ್ ಸ್ಟ್ರಾಟಜಿ ಮ್ಯಾನೇಜ್ಮೆಂಟ್ ಏನು ಬದಲಾವಣೆ ಐತೆ ಅಂದರೆ ಗಂಗಸ್ವಾಮಿ ಅವರು? ನನಗೆ ಫೇಸ್ಬುಕ್ಕಲ್ಲಿ ನಿಮ್ಮದು ಆ್ಯಡ್ ನೋಡಿದೆ. ನಿಮ್ದು ಆ್ಯಡ್ ನೋಡಿದ್ರೆ ನಾನು ಸುಮ್ಮನೆ ಅವಾಗ ಜಾಯ್ನ್ ಆಗಬೇಕು ಅಂದ್ಬಿಟ್ಟು ಜಾಯ್ನ್ ಆಗಿಬಿಟ್ಟೆ. ಸಿಲ್ವರ್ ಮೆಂಬರ್ಗೆ ಫಸ್ಟೇ ಜಾಯ್ನ್ ಆದರೆ ನನಗೆ ಯಾವಾಗಿದ್ರೂ ಯೂಸ್ ಆಗುತ್ತೆ ಇದು ಅಂತ ಅಂದ್ಬಿಟ್ಟು ನಾನು ಬಿಡಲಿಲ್ಲ. ನಾನು ಅದನ್ನೇ ನೋಡ್ಕೊಂಡಿದ್ದೆ. ಆಮೇಲೆ ಒಂದೊಂದಾಗಿ ಸ್ಟಾರ್ಟ್ ಮಾಡೋದು ಕಲಿತೆ. ಯಾವ ಥರ ಏನು ಮಾಡಬೇಕು ಏನಿಲ್ಲ ಅಂತ ಸ್ವಲ್ಪ ಅರ್ಥ ಮಾಡಿಕೊಂಡೆ. ನೋಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಏನು ಫಸ್ಟ್ ಸ್ಟೆಪ್ ತೊಗೊಂಡ್ರಿ? ನಿಮ್ಮ ಸ್ಯಾರಿ ಬಿಸ್ನೆಸ್ಗೆ ಹೆಂಗೆ ಬೆನಿಫಿಟ್ ಆಯಿತು? ಏನು ಬೆಳೆದಿದ್ದೀರಾ? ಸರ್ ಫಸ್ಟು ಇನ್ಸ್ಟಾಗ್ರಾಮಲ್ಲೇ ನಾನು ಆ್ಯಡ್ ರನ್ ಮಾಡೋದು ಕಲ್ತ್ಕೊಂಡಿರೋದು. ವೆರಿ ಗುಡ್. ಆಮೇಲೆ ಯೂಟ್ಯೂಬಲ್ಲಿ ಅದೂ ವೀಡಿಯೋಸು ಹಾಕೋದು ಎಲ್ಲ ಕಲ್ತ್ಕೊಂಡೆ. ಫಸ್ಟ್ ಆರ್ಡರ್ ಗೂಗಲ್ ಮೈ ಫಸ್ಟ್ ಆರ್ಡರ್ ಬಂದಿದೆ ಗೂಗಲ್ ಮೈ ಬಿಸ್ನೆಸ್. ಗೊತ್ತಿತ್ತಾ ಮುಂಚೆ ಯಾವಾಗಾದ್ರೂ ಬರುತ್ತೆ? ಸರ್ ಅದು ಗೊತ್ತಿರಲಿಲ್ಲ ಸರ್ ನನಗೆ. ಫಸ್ಟ್ ಗೂಗಲ್ ಇಂದ ಆರ್ಡರ್ ಬಂತು. ಗೂಗಲ್ ಮೈ ಬಿಸ್ನೆಸ್ ಇಂದ ಎಷ್ಟು ವ್ಯಾಲ್ಯೂದ ಆರ್ಡರ್ ಬಂತು? 3 ಲಕ್ಷ ರೂಪಾಯಿ ಆರ್ಡರ್ ಬಂತು ಸರ್. ಹೆಂಗ್ ಅನಿಸ್ತು? ಫಸ್ಟ್ ಆರ್ಡರ್ ಸರ್ ಅದು ಬಂದಿರೋದು ಹಬ್ಬದ ದಿವಸ, ದಸರಾ ಹಬ್ಬದ ದಿವಸನೇ ಬಂದಿದ್ದು ಸರ್ ಆರ್ಡರ್. ಇನ್ನು ನಾನು ಮಲಗಿದ್ದೆ. ನಾನು ಅವತ್ತು ಹಬ್ಬ ಎಲ್ಲ ಮುಗಿಸ್ಕೊಂಡು ಮಲಗಿದ್ದೇವ್ರನ್ನ ಎಬ್ಬಿಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಹೋಗಿದ್ದಾರೆ ಸರ್. ಅದು ಇವತ್ತು ನಾನು ಫಸ್ಟ್ ಸಕ್ಸಸ್. ಎಕ್ಸ್ಟ್ರಾ ಆರ್ಡರ್ ಕೊಡ್ತಾ ಇದ್ದಾರೆ. ಇನ್ನೂ ರೇಟ್ ಜಾಸ್ತಿ. ನಾನು ಡಿಸ್ಕೌಂಟ್ಗೆ ಹಾಕಿರೋದಕ್ಕೆ ಇನ್ನೂ ಡಬಲ್ ರೇಟ್ ಕೊಡ್ತಾ ಇದ್ದಾರೆ ಇವಾಗ. ಮಾಡ್ಕೊಡೋಕೆ ನಾನು ಆಗ್ತಾ ಇಲ್ಲ ಈಗ. ಅಷ್ಟು ಗುಡ್ ಪ್ರಾಬ್ಲಮ್ ಆರ್ ಬ್ಯಾಡ್ ಪ್ರಾಬ್ಲಮ್? ಗುಡ್ ಪ್ರಾಬ್ಲಮ್ ಅಷ್ಟಿದೆ. ಅಷ್ಟೇ ಇತ್ತು ಸರ್. ಈಗ ಡಬಲ್ ಆಗಿದ್ದೀರಾ? ಡಬಲ್ ಆಗಿದೆ. ಸೂಪರ್ ಸರ್, ಕಂಗ್ರ್ಯಾಚುಲೇಷನ್. ನೆಕ್ಸ್ಟು ಇದು ಇನ್ನೂ ಡಬಲ್ ಆಗಬೇಕು ಅಂತ ಅನ್ಕೊಂತೀನಿ ಸರ್.